400 ವರ್ಷಗಳ ಐತಿಹಾಸಿಕ ಪ್ರಸಿದ್ಧ ಅಂಬಾಮಠದ ಜಾತ್ರೆಗೆ ಸಕಲ ಸಿದ್ಧತೆ ಜರುಗಿದೆ. ಈ ಜಾತ್ರೆಯಲ್ಲಿ ಗಾಂಜಾ ಓಡಾಟ ಎಗ್ಗಿಲ್ಲದೆ ನಡೆಯುವುದು ಮಾತ್ರ ವಿಪರ್ಯಾಸ. ಇಲ್ಲಿಗೆ ಬರುವ ಸಾಧು ಸಂತರ ಜೊತೆ ಭಕ್ತರು ಸಹ ಗಾಂಜಾ ನಶೆಯಲ್ಲಿ ತೇಲಾಡುತ್ತಾರೆ. ಹೀಗಾಗಿ ಈ ಬಾರಿಯಾದ್ರೂ ಗಾಂಜಾಗೆ ಬ್ರೇಕ್ ಬೀಳುತ್ತಾ ಎನ್ನುವಂತಾಗಿದೆ. ರಾಯಚೂರಿನ ಸಿಂಧನೂರು ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ ಸುಕ್ಷೇತ್ರ ಸಿದ್ಧ ಪರ್ವತ ಅಂಬಾಮಠದಲ್ಲಿನ ಅಂಬಾದೇವಿ ದೇವಸ್ಥಾನಕ್ಕೆ ಸುಮಾರು 400 ವರ್ಷಗಳ ಇತಿಹಾಸವಿದೆ. ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಸೇರಿ ವಿವಿಧ ರಾಜ್ಯಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಶುಕ್ರವಾರದಿಂದ ಶುರುವಾಗಿರುವ ಅಂಬಾದೇವಿ ಜಾತ್ರೆ ಜನವರಿ 8ರವರೆಗೂ ನಡೆಯಲಿದೆ. ಮಹಾರಥೋತ್ಸವ ಪ್ರತಿ ಬಾರಿಯೂ ಅದ್ದೂರಿಯಾಗಿ ನಡೆಯುತ್ತೆ. ಮಹಾರಥೋತ್ಸವ ಮತ್ತು ಜಂಬೂ ಸವಾರಿ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ವಿವಿಧ ಸಚಿವರು ಭಾಗಿಯಾಗಲಿದ್ದಾರೆ. ಇಂತಹ ಐತಿಹಾಸಿಕ ಜಾತ್ರೆಯಲ್ಲಿ ಪ್ರತಿ ವರ್ಷವೂ ಗಾಂಜಾ ಎಗ್ಗಿಲ್ಲದೆ ಓಡಾಡುವುದು ಈಗಲೂ ವಿಪರ್ಯಾಸವಾಗಿ ಉಳಿದಿದೆ. ತಾಲೂಕು ಆಡಳಿತ ಎಷ್ಟೇ ಎಚ್ಚರಿಕೆ ನೀಡಿದ್ರೂ ಕ್ರಮ ಕೈಗೊಂಡ್ರೂ ಗಾಂಜಾ ಬಳಕೆ, ಸಾಗಾಣಿಕೆ, ಮಾರಾಟ ನಿಲ್ತಾನೇ ಇಲ್ಲ. ರಾಜ್ಯ, ದೇಶ ಸೇರಿ ವಿವಿಧೆಡೆಗಳಿಂದ ಬರುವಂತಹ ಸಾಧು ಸಂತರಿಗೆ ಭಕ್ತರು ಗಾಂಜಾವನ್ನೇ ನೈವೇದ್ಯವಾಗಿ ಅರ್ಪಿಸಿದ್ದಾರೆ. ಸಾಧುಗಳ ಜೊತೆ ಭಕ್ತರು ಸಹ ಗಾಂಜಾ ನಶೆಯಲ್ಲಿ ತೇಲ್ತಾ ಇದ್ದಾರೆ. ಹೀಗಾಗಿ ಈ ಜಾತ್ರೆ ಗಾಂಜಾ ಜಾತ್ರೆಯಾಗಿ ಕಾಣಿಸಿಕೊಳ್ತಿದೆ. ಜನವರಿ 8ರವರೆಗೂ ಪ್ರಾಣಿ ಬಲಿ ನಿಷೇಧ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶವನ್ನ ಹೊರಡಿಸಿದ್ದಾರೆ. ಸಾರ್ವಜನಿಕರು, ಪ್ರಾಣಿ ಪ್ರಿಯರು ಪ್ರಾಣಿ ಬಲಿ ನಡೆಯದಂತೆ ಎಚ್ಚರಿಕೆ ವಹಿಸಲು ಆಗ್ರಹಿಸಿದ್ದಾರೆ. ತಾಲೂಕು ಆಡಳಿತವು ಈ ಬಾರಿ ಹೈ ಅಲರ್ಟ್ ಆಗಿದೆ. ಸಿಂಧನೂರು ತಾಲೂಕಿನಲ್ಲಿ ಇತ್ತೀಚೆಗೆ 37 ಗಾಂಜಾ ಪ್ರಕರಣಗಳು ದಾಖಲಾಗಿದ್ದು, ಜಾತ್ರಾ ಸಮಯದಲ್ಲಿ ಪ್ರಕರಣ ತಡೆಯಲು ಪೊಲೀಸ್ ಇಲಾಖೆ ಮುಂದಾಗ್ತಿದೆ. ಪೊಲೀಸರಿಗೆ ಸಂಪೂರ್ಣ ಅಧಿಕಾರ ಇದ್ದು ಇದರಲ್ಲಿ ಯಾರೂ ಹಸ್ತಕ್ಷೇಪ ಮಾಡಲ್ಲ. ಜಾತ್ರೆಯಲ್ಲಿ ನಡೆಯುವ ಗಾಂಜಾ ಓಡಾಟಕ್ಕೆ ಬ್ರೇಕ್ ಹಾಕಲೇಬೇಕಿದೆ ಅಂತ ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದ್ದಾರೆ. ನಿಷೇಧಿತ ಮಾದಕ ವಸ್ತುಗಳ ಮಾರಾಟ, ಸಾಗಾಣಿಕೆ ಕಾನೂನು ಬಾಹಿರವಾಗಿದ್ದರೂ ಜಾತ್ರೆಯಲ್ಲಿ ರಾಜಾರೋಷವಾಗಿ ಗಾಂಜಾ ಬಳಕೆಯಾಗುತ್ತಲೇ ಬಂದಿದೆ. ಕನಿಷ್ಠ ಈ ವರ್ಷವಾದರೂ ಐತಿಹಾಸಿಕ ಪ್ರಸಿದ್ಧ ಅಂಬಾದೇವಿ ಜಾತ್ರೆಯಲ್ಲಿ ಗಾಂಜಾ ಸಾಗಾಣಿಕೆ, ಮಾರಾಟ ಮತ್ತು ಸೇವನೆ ನಿಷೇಧವಾಗುತ್ತಾ ಕಾದು ನೋಡಬೇಕು.